ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಒಂದು ಹೊಸ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಏನಂದರೆ, ನಿಮ್ಮ ಹತ್ರ ದುಡ್ಡು ಇಲ್ಲದೇ ಇದ್ರೂ ಕೂಡ ನೀವು ಟ್ರೈನ್ ಟಿಕೆಟನ್ನು ಬುಕ್ ಮಾಡಬಹುದು. ಹೌದಾ? ಹೇಗೆ? ಈ ಯೋಜನೆಯನ್ನು ಜಾರಿಗೆ ತಂದವರು ಯಾರು? ಇದರ ಅಂಶ ಏನು? ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಇದ್ದೀನಿ. ಇದೊಂದು ಯೋಜನೆ ಆಗಿದ್ದು ಬುಕ್ ನೋ ಪೇ ಲೆಟರ್ ಇದೊಂದು ಯೋಜನೆ. ಇದನ್ನು ಜಾರಿಗೆ ತಂದವರು RTCTC ಅವರು. IRCTC ಅಂದರೆ ಭಾರತೀಯ ರೈಲ್ವೆ ಕ್ಯಾಟರಿಂಗ್ ಟೂರಿಸಂ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳಿಬಿಟ್ಟು ಪ್ರಯಾಣಿಕರಿಗೆ ಅನುಕೂಲವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಆಗಿರ್ತಕ್ಕಂಥ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಅದರ ಹೆಸರೇ ಬುಕ್ ನೋ ಪೇ ಲೆಟರು. ಮುಂಗಡವಾಗಿ ಹಣವನ್ನು ಪಾವತಿ ಮಾಡೋಕ್ಕಾಗದೇ ಇರುವವರು ಮತ್ತು ಇವತ್ತಿನ ದಿನ ಅಮೌಂಟ್ ಜಲ್ದಿ ಕಟ್ಟೋಕ್ಕಾಗದೇ ಇರೋರ ಸಲುವಾಗಿ ಬುಕ್ ಟಿಕೆಟ್ ಮಾಡಲಿ, ಅನುಮತಿ ಸಿಗಲಿ ಅನ್ನೋ ಉದ್ದೇಶಕ್ಕಾಗಿ ಈ ಯೋಜನೆಯನ್ನು ಜಾರಿಗೆ ತಂದರೆ ಹಣವಿಲ್ಲದೆ ಇದ್ದರೂ ಕೂಡ ನೀವು ಟಿಕೆಟನ್ನು ಬುಕ್ ಮಾಡ್ಬೋದು, ನಂತರ ಪೇ ಮಾಡ್ಬೋದು. ಎಲ್ಲಿವರೆಗೂ ಅಂದರೆ 14 ದಿನಗಳವರೆಗೂ ನೀವು ಪೇ ಮಾಡ್ಬೋದು. ಟೈಮ್ ಐತಿ, 14 ದಿನದ ಒಳಗೆ ಪೇ ಮಾಡಬೇಕು. 14 ದಿನದ ನಂತರ ಪೇ ಮಾಡಿದ್ರೆ ಅವರೊಂದು ರೂಲ್ಸ್ ಇಟ್ಟಾರ. ಏನಂದರೆ 3.5% ಅಷ್ಟು ಅದಕ್ಕೆ ದಂಡವನ್ನು ವಿಧಿಸಬೇಕಾಗ್ತೈತಿ. ಬುಕ್ ನೋ ಪೇ ಲೆಟರನ್ನು ಸೇವೆಯನ್ನು ಹೇಗೆ ಬಳಸ್ಕೊಳ್ಳೋದು ಅಂದ್ರೆ IRCTC ಗೂಗಲ್ ಒಳಗೆ ಹೋಗಿ IRCTCನ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡು ಅದ್ರ ಮೇಲೆ ಬುಕ್ ನೋ ಅಂತ ಹೇಳಿ ಆಯ್ಕೆ ಮಾಡಿ. ಬುಕ್ ನೋ ಅಂತ ಆಯ್ಕೆ ಮಾಡಿದ ತಕ್ಷಣ ಅಲ್ಲಿ ಪ್ರಯಾಣದ ಸ್ಥಳದ ವಿವರಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಆ ನಂತರ ಬುಕ್ ನೋ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಯಾಣಿಕರ ಮಾಹಿತಿಯನ್ನು ಹಾಕೊಂಡ ತಕ್ಷಣ ಒಂದು ಕ್ಯಾಪ್ಚಾ ಕೊಡ್ತಾರೆ. ಆ ಕ್ಯಾಪ್ಚಾನ ಎಂಟ್ರ್ ಮಾಡಿರಿ. ಎಂಟ್ರ್ ಮಾಡಿದ ತಕ್ಷಣ ಪಾವತಿ ವಿಧಾನ ಅಂತೇಳಿ ಸೆಲೆಕ್ಟ್ ಮಾಡ್ಕೊರಿ. ಪಾವತಿ ವಿಧಾನದಲ್ಲಿ ನೀವು ಯಾವ ರೀತಿ ಅಮೌಂಟ್ನ ಪೇ ಮಾಡ್ತೀರಾ, ಡೆಬಿಟ್ ಆಗಿರ್ಬೋದು, ಕ್ರೆಡಿಟ್ ಆಗಿರ್ಬೋದು, ಭೀಮ್ ಆ್ಯಪ್ ಆಗಿರ್ಬೋದು ಅಥವಾ ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಆಪ್ಷನ್ಸ್ಗಳು ಇರ್ತವೆ. ನೀವು ನಿಮ್ಮ ಹತ್ರ ಯಾವ ಆಪ್ಷನ್ಸ್ ಇದೆ ಆ ಆಪ್ಷನ್ಸನ್ನು ಕ್ಲಿಕ್ ಮಾಡ್ಕೊರಿ. ಆನಂತರ ಪೇ ಲೆಟರ್ ಅಂತ ಆಪ್ಷನ್ ಬರುತ್ತೆ. ಪೇ ಲೆಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಟ್ರೈನ್ ಟಿಕೆಟು ಬುಕ್ ಆಗುತ್ತೆ. ಇದರ ಒಂದು ಯೋಜನೆಯ ಉದ್ದೇಶವೇನು ಅಂದ್ರೆ, ಇವಾಗ ಎಷ್ಟೋ ಜನ ಅಮೌಂಟ್ ಇರಲ್ಲ, ಅದರ ಉದ್ದೇಶದಿಂದ ತಮ್ಮ ಹೋಗೋ ಕ್ಯಾನ್ಸಲ್ ಮಾಡ್ಕೋ ಪರಿಸ್ಥಿತಿ ಬರ್ತೈತೆ. ಮತ್ತು ಅದರಿಂದ 15 ದಿನ ತನಕ ವೇಟ್ ಮಾಡೋದಿರ್ತದೆ. ಆದ್ದರಿಂದ ಮುಂದೇನೋ ಒಂದು 15 ದಿನದ ನಂತರ ಅಮೌಂಟ್ ಬರ್ತೈತೆ ಅಂದ್ರೆ ಈಗೇನು ಮಾಡ್ಕೊಳ್ಳಿ. ಆಮೇಲೆ ಪೂರ್ತಿ ಡಿಜಿಟಲ್ ಆಗೈತೆ. ಇದು ಡಿಜಿಟಲೀಕರಣವನ್ನು ಉತ್ತೇಜಿಸುವ ಸಲುವಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡಿದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.